ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇಂದಿನ ವಿಡಿಯೋ ಮಾಡುವಂಥ ಮುಖ್ಯ ಉದ್ದೇಶ ಪಿ ಸಿಗೆ ಬೇಕಾಗುವಂತಹ 50 ಮುಖ್ಯವಾದಂಥ ಕರೆಂಟ್ ಅಫೇರ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡುವಂಥ ಕೆಲಸವನ್ನು ಮಾಡೋಣ. ಬನ್ನಿ ಹಾಗಾದರೆ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ವಿಷಯವನ್ನು ನೋಡೋದಾದರೆ ಇಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ASC ಅರ್ಜುನ್ ಎಂದರೇನು ಅನ್ನೋದನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಭಾರತದ ಮೊದಲ AI ಹ್ಯೂಮನಾಯ್ಡ್ ರೋಬೋಟ್ ಇದಾಗಿದ್ದು ವಿಶಾಖಪಟ್ಟಣ ರೈಲ್ವೆ ನಿಲ್ದಾಣದಲ್ಲಿ ಇದನ್ನು ಏನು ಮಾಡಿದ್ದಾರೆ, ನಿಯೋಜನೆಯನ್ನು ಮಾಡಿದ್ದಾರೆ. ಇದು ಮಾಡುವಂಥ ಕೆಲಸಗಳನ್ನು ಏನಾದ್ರು ನೋಡೋದಾದರೆ ASC ಅರ್ಜುನ್ ಅನ್ನೋದು ಇದು ಹ್ಯೂಮನಾಯ್ಡ್ ರೋಬೋಟ್ ಅಂತ ಆವಾಗಲೇ ಹೇಳಿದ್ರು. RPF ಕಡೆಯಿಂದ ಇದನ್ನು ನಿರ್ವಹಣೆ ಮಾಡ್ತಾರೆ. ಇದ್ರ ಕೆಲಸ ಏನಪ್ಪ ಅಂದರೆ ಕಣ್ಗಾವಲು ಅಂದರೆ ಜನಸಂದಣಿಯ ಮೇಲ್ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಬಂದಾಗ ಇಂಗ್ಲೀಷ್, ಹಿಂದಿ ಮತ್ತು ತೆಲುಗು ಭಾಷೆಗಳಲ್ಲಿ ಸ್ವಯಂಚಾಲಿತ ಸಾರ್ವಜನಿಕ ಘೋಷಣೆಗಳನ್ನು ಮಾಡುತ್ತೆ. ಗಸ್ತು ತಿರುವಿಕೆ ಅನ್ನೋ ಕೆಲಸವನ್ನು ಇದು ಮಾಡುತ್ತೆ. ಬೆಂಕಿ, ಹೊಗೆ ಮತ್ತು ಅಡಚಣೆ ಪತ್ತೆಯೊಂದಿಗೆ ಅರೆ-ಸ್ವಾಯತ್ತ ವೇದಿಕೆ ಚಲನೆಯನ್ನು ನಿರ್ವಹಿಸುತ್ತೆ. ಅಂದರೆ ಎಮರ್ಜೆನ್ಸಿ ಏನಾದರೂ ಇದ್ದರೆ, ಬೆಂಕಿ ಎಲ್ಲಾದರೂ ಹತ್ಕೊಂಡ್ರೆ ಅದನ್ನೆಲ್ಲ ಡಿಟೆಕ್ಟ್ ಮಾಡಿ ಅಲಾರಾಮ್ ಹೊಡೆಯುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಪ್ರಯಾಣಿಕರಿಗೆ ಟಿಕೆಟನ್ನು ಕೂಡ ಕೊಡುವಂಥ ಕೆಲಸವನ್ನು ಈ ರೋಬೋಟ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಏನು ಕೇಳ್ಬೋದು ಅಂದರೆ ವಿಶಾಖಪಟ್ಟಣ ರೈಲ್ವೆ ನಿಲ್ದಾಣದಲ್ಲಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ASC ಅರ್ಜುನ್ ಅನ್ನೋದನ್ನು ಹೆಸರನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಷಯಕ್ಕೆ ಬಂದಾಗ ಜಾಗತಿಕ ಕೃತಕ ಬುದ್ಧಿಮತ್ತೆ ರೇಸ್ನಲ್ಲಿ ಭಾರತ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಜಾಗತಿಕ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಸೋದ್ರಲ್ಲಿ ಭಾರತ ಏನಿದೆಯಲ್ಲೋ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಟಾಪ್ 4 ರಾಷ್ಟ್ರಗಳನ್ನು ಗಮನಿಸಿದಾಗ ಅಮೆರಿಕ, ಚೀನಾ, ಬ್ರಿಟನ್ ಮತ್ತು 4ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಅನ್ನೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ಭಾರತದ ಡಿಜಿಟಲ್ ಆರ್ಥಿಕತೆ ವರದಿಯ ಪ್ರಕಾರ ಈ ಕಾರ್ಯಸೂಚಿಯನ್ನು ಅಥವಾ ಈ ಸೂಚ್ಯಂಕವನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಜಾಗತಿಕವಾಗಿ ಭಾರತ 4ನೇ ಸ್ಥಾನದಲ್ಲಿ ಇದೆ ಅನ್ನೋದನ್ನು ನೋಡ್ಕೋಬೋದು ಇಲ್ಲಿ. ನೆಕ್ಸ್ಟ್ ಬಂದಾಗ ಪ್ರಮುಖ ದಿನಾಚರಣೆಗಳ ಧ್ಯೇಯವಾಕ್ಯ ಅಥವಾ ಪ್ರಮುಖ ದಿನಾಚರಣೆಗಳ ಆಚರಣೆಯನ್ನು ನೋಡೋದಾದರೆ 2 ದಿನಾಚರಣೆಗಳನ್ನ ಇಲ್ಲಿ ಕವರ್ ಮಾಡಿದ್ದೀನಿ. ಜೂನ್ 5 ಆಚರಣೆ ಮಾಡಿರ್ತಾರೆ. ಜೂನ್ 5 ಪರಿಸರ ದಿನಾಚರಣೆ ಅಂತ ಹೇಳಿಬಿಟ್ಟು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಇದರ ಥೀಮ್ ಬಂದುಬಿಟ್ಟು ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂತ ಹೇಳಿದೆ. ಇದರ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ನೋಡೋಣ. 2026 ಪರಿಸರ ದಿನಾಚರಣೆ ಆತಿಥ್ಯವನ್ನು ಅಜರ್ಬೈಜಾನ್ನ ಬಾಕು ವಹಿಸಿತ್ತು. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅನ್ನೋದು ಇದರ ಧ್ಯೇಯವಾಕ್ಯವಾಗಿದೆ. ಇದನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ವಿಶ್ವ ಪರಿಸರ ದಿನಾಚರಣೆಯನ್ನು 1972ರಲ್ಲಿ ಸ್ಟಾಕ್ಹೋಮ್ನಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದ ನೆನಪಿಗಾಗಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಜೂನ್ 5 ಪರಿಸರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಇದರಲ್ಲಿ 150ಕ್ಕೂ ಹೆಚ್ಚು ದೇಶಗಳು ಏನು ಮಾಡ್ತಾರೆ, ಭಾಗವಹಿಸಿ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಬಂದಾಗ ಜೂನ್ 21 ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಭಾರತದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಕೂಡ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಇದರ ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಅಥವಾ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜಾಗತಿಕವಾಗಿ ಆಚರಿಸಲಾಯಿತು. ಜೂನ್ 21, 2026ಕ್ಕೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಅಧಿಕೃತ ಥೀಮ್ನೊಂದಿಗೆ ಇದನ್ನು ಆಚರಣೆ ಮಾಡಿದ್ದಾರೆ. ನೆಕ್ಸ್ಟು ಇದ್ರ ಬಗ್ಗೆ ನೋಡೋದಾದರೆ ಇದನ್ನು ಕಲ್ಕತ್ತಾದಲ್ಲಿ ಆಚರಣೆಯನ್ನು ಮಾಡಿದರು ಅನ್ನೋದನ್ನು ಇಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾಟರ್ಗೆ ಬಂದಾಗ ಕರ್ನಾಟಕದ ರಾಜ್ಯ ಕೀಟವಾಗಿ ಯಾವುದನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ತುಡುವೆ ಜೇನು ಅನ್ನೋದನ್ನು ಕರ್ನಾಟಕದ ರಾಜ್ಯ ಕೀಟವಾಗಿ ಆಯ್ಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ ಕರ್ನಾಟಕ ರಾಜ್ಯ ಕೀಟವನ್ನಾಗಿ ತುಡುವೆ ಜೇನನ್ನು ಅಥವಾ ಏಷ್ಯಾ ಅಥವಾ ಭಾರತೀಯ ಜೇನು ಅನ್ನೋದನ್ನು ಕರೀತಾರೆ. ಇದನ್ನು ಅಧಿಕೃತವಾಗಿ ರಾಜ್ಯ ಕೀಟವಾಗಿ ಘೋಷಣೆ ಮಾಡಿರೋದು ಮೇ 22, 2026ರಂದು. ಮೇ 22ರಂದು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನವನ್ನು ಆಚರಣೆ ಮಾಡ್ತಾರೆ. ಇದನ್ನು ಘೋಷಿಸಿದ್ದು ಪರಿಸರ ಸಚಿವಾಲಯ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇದಕ್ಕೆ ಘೋಷಣೆ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಏನಂದರೆ ಇದನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದಾಗಿ ಮಾಡ್ತಾರೆ. ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಇದರ ಕೀಟನಾಶಕಗಳು ಬಳಸದಂತೆ, ಇದರ ಅವನತಿ ಹೊಂದದಂತೆ ಇದನ್ನು ರಕ್ಷಿಸಲಿಕ್ಕೆ ಇದನ್ನು ರಾಜ್ಯ ಕೀಟವಾಗಿ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಬಂದಾಗ ಫ್ರೂಟ್ಸ್ ಐಡಿ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನು ಕೇಳಿದ್ದಾರೆ. ರಸಗೊಬ್ಬರ ಖರೀದಿ ಮಾಡಲಿಕ್ಕೆ ನೀವೆಲ್ಲ ನೋಡ್ತಿರ್ತೀರ, ಹಳ್ಳಿಯಲ್ಲಿ ಗೊಬ್ಬರ ಖರೀದಿ ಮಾಡಲಿಕ್ಕೆ ಆಧಾರ್ ಕಾರ್ಡ್ ಅದೆಲ್ಲನೂ ತಗೊಂಡು ಹೋಗ್ಬಿಟ್ಟು ಲೈನಲ್ಲಿ ನಿಂತು ರಸಗೊಬ್ಬರವನ್ನು ಖರೀದಿ ಮಾಡ್ತಾರೆ. ಆದರೆ ಇವಾಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಫ್ರೂಟ್ಸ್ ಐಡಿಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಫ್ರೂಟ್ಸ್ ಐಡಿಯ ಫುಲ್ ಫಾರ್ಮ್ ಅಂದರೆ ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅನ್ನೋದನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದರ ಫುಲ್ ಫಾರ್ಮನ್ನು ಎಕ್ಸಾಮಲ್ಲಿ ಕೇಳ್ಬೋದು. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ವಿಷಯ ಬಂದಾಗ 2026 ಬಿಗ್ ಕ್ಯಾಟ್ ಅಲೈನ್ಸ್ ಎಲ್ಲಿ ನಡೀತು ಅನ್ನೋದನ್ನು ಇಲ್ಲಿ ಕೇಳ್ಬೋದು. ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ. 2026 ಬಿಗ್ ಕ್ಯಾಟ್ ಅಲೈನ್ಸ್ ಎಲ್ಲಿ ನಡೀತು ಅಂದರೆ ದೆಹಲಿಯಲ್ಲಿ ನಡೆಯುತ್ತೆ. ಜೂನ್ 1ರಿಂದ ಜೂನ್ 2, 2026 ಏನಿದೆ ಇದು ನಡೀತಿತ್ತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಅಂಗಾಂಗ ದಾನದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿ ಇದೆ ಅನ್ನೋದನ್ನು ಕೇಳ್ತಿದ್ದಾರೆ. 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ, 1ನೇ ಸ್ಥಾನದಲ್ಲಿ ತಮಿಳುನಾಡು, 2ನೇ ಸ್ಥಾನದಲ್ಲಿ ತೆಲಂಗಾಣ ರಾಜ್ಯ ಇದೆ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ದೇಶದ ಮೊದಲ ಜಾತಿ ಮುಕ್ತ ಗ್ರಾಮವಾಗಿ ಯಾವ ಗ್ರಾಮ ಘೋಷಿಸಿಕೊಂಡಿದೆ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ಮಹಾರಾಷ್ಟ್ರದ ಸಂದಾಲ್ ಗ್ರಾಮ ಏನಿದೆ ದೇಶದ ಮೊದಲ ಜಾತಿ ಮುಕ್ತ ಗ್ರಾಮವಾಗಿ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ಬಂದಾಗ ಪ್ರಿಯದರ್ಶಿನಿ ಯೋಜನೆ ಅಥವಾ ಪ್ರಿಯದರ್ಶಿನಿ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನು ಯಾವ ರಾಜ್ಯ ಪರಿಚಯಿಸಿದೆ ಅನ್ನೋದನ್ನು ಇಲ್ಲಿ ಕೇಳ್ತಿದ್ದಾರೆ. ಕೇರಳ ರಾಜ್ಯ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ವಿನೂತನ ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ 2 ರಾಜ್ಯಗಳು. ಆಂಧ್ರ ಪ್ರದೇಶ ಏನಿದೆ ಅಲ್ವಾ, ಪ್ರತ್ಯೇಕವಾಗಿ ಮಹಿಳೆಯರಿಗೆ ಬಜೆಟ್ ನೀಡಿದಂಥ ರಾಜ್ಯ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರತ್ಯೇಕವಾಗಿ ಹಿರಿಯ ನಾಗರಿಕರಿಗೆ ಬಜೆಟ್ ಮಂಡನೆ ಮಾಡಿದಂಥ ರಾಜ್ಯ ಯಾವುದಂತ ಕೇಳಿದಾಗ ಕೇರಳ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಬಂದಾಗ 2026 ಇಂಧನ ಸಪ್ತಾಹವನ್ನು ಎಲ್ಲಿ ಆಚರಣೆ ಮಾಡಿದರು ಅನ್ನೋದನ್ನು ಕೇಳ್ತಿದ್ದಾರೆ. ಇದನ್ನು ಗೋವಾದಲ್ಲಿ ಆಚರಣೆ ಮಾಡ್ತಾರೆ. ಎನರ್ಜಿ ವೀಕ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್ ಬಂದಾಗ 2026 ವಿಂಗ್ಸ್ ಇಂಡಿಯಾ
ಎಲ್ಲಿ ಆಚರಣೆ ಮಾಡಿದರು ಅನ್ನೋದನ್ನು ಕೇಳ್ತಿದ್ದಾರೆ. ಸೊ ಹೈದರಾಬಾದ್ನ ಬೇಗಂಪೇಟ್ ಅಂತಾರಾಷ್ಟ್ರೀಯ ನಿಲ್ದಾಣದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಾಗ 18ನೇ ಬ್ರಿಕ್ಸ್ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನವದೆಹಲಿಯಲ್ಲಿ ಎಲ್ಲಿ ನಡೆಯುತ್ತೆ. ಸೊ ನವದೆಹಲಿಯಲ್ಲಿ ಯಾವಾಗ ನಡೆಯುತ್ತೆ ಅಂದರೆ ಸೆಪ್ಟೆಂಬರ್ 12, 13, 2026ರಲ್ಲಿ ನಡೆಯುವಂಥದ್ದು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದಾಗ 2030ರಲ್ಲಿ ಕಾಮನ್ವೆಲ್ತ್ ಕ್ರೀಡೆಗಳು ಎಲ್ಲಿ ನಡೀತಾವೆ ಅನ್ನೋದನ್ನು ಕ್ವಶನ್ ಕೇಳ್ಬೋದು. ಸೊ ಇದು ನೆನ್ಪಿಟ್ಕೊಳ್ಳಿ. ಭಾರತ ದೇಶದಲ್ಲಿ 2030ರ ಕಾಮನ್ವೆಲ್ತ್ ಕ್ರೀಡೆಗಳು ನಡೆಯುವಂಥ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಬಂದಾಗ ಅಕ್ಕಿ ಉತ್ಪಾದನೆಯಲ್ಲಿ ಭಾರತ ಪ್ರಸ್ತುತ ಎಷ್ಟನೇ ಸ್ಥಾನದಲ್ಲಿ ಇದೆ ಅನ್ನೋದನ್ನು ಕೇಳ್ಬೋದು. ಸೊ ಏನಕ್ಕೆ ಚೀನಾ ಅಷ್ಟು ವರ್ಷ ಮೊದಲನೇ ಸ್ಥಾನದಲ್ಲಿತ್ತು, ಆದರೆ ಅದನ್ನು ಹಿಂದಿಕ್ಕಿ ಭಾರತ ಏನಾಗಿದೆ ಅಕ್ಕಿ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ ಅನ್ನೋದನ್ನು ನೋಡಬೇಕು. ಸೊ ಒಟ್ಟು 154.024 ದಶಲಕ್ಷ ಟನ್ ಉತ್ಪಾದನೆಯೊಂದಿಗೆ ಭಾರತ ಏನಿದೆ ಅನ್ಪ ಅಂದರೆ ಅಕ್ಕಿ ಉತ್ಪಾದನೆಯಲ್ಲಿ ಪ್ರಸ್ತುತ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ NDP ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಹೊಸ ಸದಸ್ಯ ರಾಷ್ಟ್ರವಾಗಿ ಉಜ್ಬೇಕಿಸ್ತಾನ್ ಏನಿದೆ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ ಸ್ಥಾನವನ್ನು ಪಡೆದುಕೊಂಡಂತಹ ಮೊದಲ ಮಧ್ಯ ಏಷ್ಯಾದ ರಾಷ್ಟ್ರ ಅನ್ನೋದನ್ನು ಕೂಡ ಇಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಕ್ವಶನ್ ಬರುತ್ತೆ PCಯಲ್ಲಿ ಈ ರೀತಿಯಾಗಿ. ಸೊ ನೆಕ್ಸ್ಟ್ ಬಂದಾಗ NDP ಬಗ್ಗೆ ಸ್ವಲ್ಪ ನೋಡೋದಾದರೆ ಇದನ್ನು ಜುಲೈ 2014ರಂದು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಸೊ ಇದರ ಕೇಂದ್ರ ಕಚೇರಿ ಬಂದುಬಿಟ್ಟು ಶಾಂಘೈ ಚೀನಾನಲ್ಲಿದೆ. ಸೊ ಆರಂಭಿಕ ಬಂಡವಾಳ ಬಂದುಬಿಟ್ಟು $100 ಮಿಲಿಯನ್ ಇತ್ತು. ಸೊ ಇದರ ಪ್ರಸ್ತುತ ನಾಯಕತ್ವ ಅಥವಾ ಅಧ್ಯಕ್ಷ ದಿಲ್ಮಾರ್ ಹುಸೇಫ್ ಅನ್ನೋದಿದೆ. ಸೊ ನೆಕ್ಸ್ಟ್ ಇದರ ಮೊದಲ ಗವರ್ನರ್ ಯಾರಾಗಿದ್ದಾರೆ ಅಂದರೆ KV ಕಾಮತ್ ಅವರು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು IMF ಮತ್ತು ವಿಶ್ವ ಬ್ಯಾಂಕ್ನ ಪರ್ಯಾಯ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಭಾರತೀಯ ರೈಲ್ವೆ ಏನಿದೆಯಲ್ಲ ಒಂದು ಮೈಲಿಗಲ್ಲನ್ನು ಸಾಧನೆ ಮಾಡಿದೆ ಅನ್ನೋದನ್ನು ಇಲ್ಲಿ ನೋಡಬೇಕು. ಸೊ ವಿಶ್ವದ ಅತಿ ದೊಡ್ಡ ವಿದ್ಯುತ್ ರೈಲ್ವೆ ಜಾಲ ಹೊಂದಿರುವ ರಾಷ್ಟ್ರವಾಗಿ ಭಾರತ ಏನಾಗಿದೆ ಹೊರಹೊಮ್ಮಿದೆ. ಸೊ ಒಟ್ಟು 99.6% ರೈಲ್ವೆ ಈ ಜಾಲ ಏನಿದೆ ವಿದ್ಯುತ್ಕರಣಗೊಂಡಿದೆ. ಸೊ 69,873 ಕಿಲೋಮೀಟರ್ ಒಟ್ಟು ಭಾರತ ರೈಲ್ವೆ ವಿದ್ಯುತೀಕರಣ ಆಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ದೇಶದ ಮೊದಲ ಹೈಡ್ರೋಜನ್ ರೈಲ್ವೆ ಎಲ್ಲಿಂದ ಎಲ್ಲಿಗೆ ಸ್ಥಾಪನೆ ಮಾಡಿ ಅದು ಚಾಲನೆ ಕೊಟ್ಟಿದ್ದಾರೆ ಅಂದರೆ ಹರಿಯಾಣದ ಜಿಂದ್ನಿಂದ ಸೋನೆಪತ್ವರೆಗೂ ದೇಶದ ಮೊದಲ ಹೈಡ್ರೋಜನ್ ರೈಲ್ವೆ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕ್ವಶನ್ ನೋಡಿದಾಗ ಗಾರ್ಫೀಲ್ಡ್ ಅನ್ನೋದು ಏನಿದೆ ಅನ್ನೋದನ್ನು ಕೇಳ್ತಿದ್ದಾರೆ. ಸೊ ಗಾರ್ಫೀಲ್ಡ್ ಅನ್ನೋದು ಏನಿದೆಯಲ್ಲ ಒಂದು ಚಾಟ್ಬೋಟ್ ರೋಬೋಟ್ ಆಗಿದೆ. ಸೊ ಇದು ಜಗತ್ತಿನಲ್ಲೇ ಕೇಸ್ ಗೆದ್ದಂಥ ಮೊದಲ ವಕೀಲ AI ವಕೀಲ ಆಗಿರೋದು. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ AI ಐರಿಸ್ ಬಗ್ಗೆ ಕೇಳಿದ್ದಾರೆ. ಸೊ ಕರ್ನಾಟಕದ ಮೊದಲ AI ಶಿಕ್ಷಕಿ ಇದು. ಸೊ ಇಲ್ಲಿ ಏನನ್ನು ನೋಡಬೇಕಂದ್ರೆ ಕುಂದಾಪುರದ ಬೈಂದೂರಿನಲ್ಲಿ ಇದು ಪಾಠವನ್ನು ಮಾಡಿರುವಂಥ ಒಂದು AI ಶಿಕ್ಷಕಿ ಅನ್ನೋದನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿದಾಗ ಸಾಹಿತ್ಯ ಮತ್ತು ಪ್ರಶಸ್ತಿಗಳನ್ನು ನೋಡೋದ್ರಲ್ಲಿ ಇದರಲ್ಲಿ ಒಂದೆರಡು ಕವರ್ ಮಾಡಿದ್ದೀನಿ. ಸೊ ಇದ್ರ ಯಾವುದು ಕೃತಿಯನ್ನು ಕೇಳಿದ್ದಾರೆ ಅಂದರೆ ದಿ 4 ಸ್ಟಾರ್ ಡೆಸ್ಟಿನಿ ಅನ್ನೋದು ಯಾರು ಕೃತಿ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಸೊ MM ನರವಣೆ ಅನ್ನೋದು ಏನಿದ್ದಾರಲ್ವ, ಸೊ ಇವರು ಭೂಸೇನೆಯ ಮುಖ್ಯಸ್ಥರಾಗಿದ್ದರು. ಸೊ ಇವರ ಕೃತಿಯಾಗಿದೆ. ಸೊ ಕೇಳ್ಬೋದು PCಯಲ್ಲಿ ನೆನ್ಪಿಟ್ಕೊಳ್ಳಿ. ಸೊ 2026ರ ಬೂಕರ್ ಪ್ರಶಸ್ತಿಯನ್ನು ನೋಡಿದಾಗ ತೈವಾನ್ನ ಟ್ರಾವೆಲಾಗ್ ಕೃತಿಗೆ ಸಿಕ್ಕಿದೆ. ಸೊ ಇದರ ಲೇಖಕರು ಬಂದುಬಿಟ್ಟು ಯಾಂಗ್ ಶುವಾಂಗ್ ಅನ್ನೋ ಒಂದು ಹುಡುಗಿ ಇದ್ದಾರೆ. ಸೊ ಅವ್ರು ಬರೆದಿರೋದು. ಸೊ ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದವರು ಯಾರಂದರೆ ಲೀನ್ ಲಿಂಗ್ ಅನ್ನೋರು ಏನಿದ್ದಾರೆ. ಸೊ ಇದನ್ನು ಇಂಗ್ಲೀಷ್ಗೆ ಅನುವಾದವನ್ನು ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡಿದಾಗ ಜಾಗತಿಕ ಸೂಚ್ಯಾಂಕದಲ್ಲಿ ವಿಶ್ವ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ಭಾರತ ಏನಿದೆಯಲ್ಲ 116ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಇದನ್ನು ಕೇಳ್ತಾರೆ, ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ. ಸೊ ಮೊದಲನೇ ಸ್ಥಾನದಲ್ಲಿ ನೋಡಿದಾಗ ಫಿನ್ಲ್ಯಾಂಡ್ ದೇಶ ಇದೆ. ಸೊ ಅದೇ ರೀತಿಯಾಗಿ ಅಂಬುಬಾಚಿ ಹಬ್ಬ ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸೊ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ಕೇಳ್ಬೋದು. ಅಸ್ಸಾಂ ರಾಜ್ಯ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಮಿಸ್ ಶೀಟ್ ಪ್ರೋಗ್ರಾಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಕೇಳ್ತಾರೆ. ಸೊ ಲಾಸ್ಟ್ ಟೈಮ್ ಕೂಡ ಈ ಥರ ಕ್ವಶನ್ ಬಂದಿತ್ತು. ಸೊ ಮ್ಯಾಂಗ್ರೋ ಕಾರ್ಡ್ಗಳಿಗೆ ಮಿಸ್ ಶೀಟ್ ಅನ್ನೋದು ಸಂಬಂಧಿಸಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ HPV ವಿಸ್ತೃತ ರೂಪ. ಸೊ ಇದೊಂದು ವೈರಸ್ ಆಗಿದೆ. ಸೊ HPV ವೈರಸ್ ಏನಿದೆ ಅಲ್ವಾ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು. ಸೊ ಇದು ಲೈಂಗಿಕವಾಗಿ ಹೆಣ್ಮಕ್ಳಿಗೆ ಹರಡುವಂಥ ವೈರಸ್ ಆಗಿದೆ. ಸೊ ಇದು HPV ಇಂಜೆಕ್ಷನ್ನ ಇಮ್ಯುನೈಸೇಷನ್ ಅಂದರೆ ರಾಷ್ಟ್ರೀಯ ಇದರಲ್ಲಿ ಒಂದು ಕಾರ್ಯಕ್ರಮ ಬರುತ್ತೆ, ಹೆಲ್ತ್ ಕಾರ್ಯಕ್ರಮ. ಸೊ ಅದರಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದೆ ಗೌರ್ಮೆಂಟ್. ಸೊ ನೆಕ್ಸ್ಟ್ ಬಂದಾಗ ಕೀರ್ತಿ ಧಾನ್ ಅವ್ರು ಏನಿದ್ದಾರಲ್ಲ, ಸೊ ಒಬ್ಬರು ವ್ಯಕ್ತಿ. ಸೊ ಇವರು ಸಿಂಗಾಪುರದಲ್ಲಿ 76,000 ಗಿಡಗಳನ್ನು ನೆಟ್ಟಿರುವಂಥ ಭಾರತೀಯ ಮಹಿಳೆಯಾಗಿದ್ದಾರೆ. ಸೊ ಇವರು ಇತ್ತೀಚೆಗೆ ನಿಧನ ಹೊಂದಿದ್ರು. ಸೊ ಇವ್ರ ಮೇಲೆ ಕೂಡ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಕ್ರೇಗ್ ಅನ್ನುವ ಆನೆ ನಿಧನ ಹೊಂದಿದೆ. ಇದೇನಪ್ಪ ಅಂದರೆ ಸೊ ಇದರ ದಂತದಿಂದ ವಿಶೇಷತೆಯನ್ನು ಪಡೆದಿರುವಂಥ ಆನೆ. ಸೊ ದೈತ್ಯ ಆನೆ ಆಗಿತ್ತು. ಸೊ ಇತ್ತೀಚೆಗೆ ಇದು ನಿಧನ ಹೊಂದಿದೆ. ಸೊ ಹೆಂಗೆ ಕೇಳ್ಬೋದು ಅಂದರೆ ಕ್ರೇಗ್ ಅನ್ನೋದು ಇತ್ತೀಚೆಗೆ ನಿಧನ ಹೊಂದಿತ್ತು. ಇದು ಏನಾಗಿತ್ತು ಅನ್ನೋದನ್ನು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ 3 ಜನ ಏನಾಗಿದ್ದಾರೆ, ನಿಧನವನ್ನು ಹೊಂದಿದ್ದಾರೆ. ಸೊ ಅವ್ರ ಕ್ಷೇತ್ರವನ್ನು ಕೇಳ್ಬೋದು. ಸೊ ಮನೋಜ್ ಕೋಟಾರಿ ಬಂದುಬಿಟ್ಟು ಬಿಲಿಯರ್ಡ್ಸ್ಗೆ ಸಂಬಂಧಪಟ್ಟವರು. ಸೊ ಪ್ರಭಾಕರ್ ಭಂಡಾರಿ ಬಂದುಬಿಟ್ಟು ಯಕ್ಷಗಾನಕ್ಕೆ. ಜಶ್ವಾಲ್ ರಾಣಾ ಅನ್ನೋರು ಶೂಟರ್ ಕೋಚ್ ಆಗಿದ್ದರು. ಸೊ ಇವರಿಂದ ಭಾಳಷ್ಟು ಜನ ಕ್ರಿಕೆಟರ್ ಕೂಡ ಕಲ್ತಿದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ 2026ರ ಆಸ್ಟ್ರೇಲಿಯನ್ ಓಪನ್ ವಿಜೇತರು ಯಾರು ಅಂತ ಕೇಳಿದ್ದಾರೆ. ಸೊ ಮಹಿಳೆಯಲ್ಲಿ ಬಂದಾಗ ಎಲಿನಾ ರಿಬಕಿನಾ ಇದ್ದಾರೆ. ಸೊ ಪುರುಷರಲ್ಲಿ ಬಂದಾಗ ಕಾರ್ಲೋಸ್ ಅಲ್ಕರಾಜ್ನವರು ವಿನ್ನರ್ ಆಗಿದ್ದಾರೆ. ಸೊ ಇದರಲ್ಲಿ ಇಲ್ಲಿ ಒಂದು ವಿಶೇಷ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಸೊ ಗೋಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅಂದರೆ ಏನು ಅನ್ನೋದನ್ನು ಕೇಳಿದ್ದಾರೆ. ಒಂದೇ ವರ್ಷದಲ್ಲಿ ನಡೆಯುವ ಎಲ್ಲ ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರಬೇಕು, ಮತ್ತು ಅದೇ ವರ್ಷದಲ್ಲಿ ನಡೆಯುವಂಥ ಒಲಿಂಪಿಕ್ಸಲ್ಲಿ ಏನಿದೆ ಅಲ್ಲೋ ಅವರೊಂದು ಗೋಲ್ಡ್ ಮೆಡಲನ್ನು ಗೆದ್ದಿದ್ದಾರೆ. ಅದನ್ನು ಗೋಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳಿ ಕರಿತೀವಿ. ಸೊ ವಿಶ್ವದಲ್ಲೇ ಗೆದ್ದಿರುವಂಥ ಏಕೈಕ ವ್ಯಕ್ತಿ ಯಾರಂದರೆ ಸ್ಟೆಫಿ ಗ್ರಾಫ್ ಅನ್ನೋರು ಇದ್ದಾರೆ. ಸೊ ಜರ್ಮನಿಯಲ್ಲಿ 1988ರಲ್ಲಿ ಗೆದ್ದಿರ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಫ್ರೆಂಚ್ ಓಪನ್ ಟೆನ್ನಿಸ್ 2026ರ ವಿಜೇತರನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಮೀರಾ ಆಂಡ್ರೀಸ್ ಮಹಿಳಾ ವಿಭಾಗದಲ್ಲಿ ರಷ್ಯಾದವರು ಗೆದ್ದಿದ್ದಾರೆ. ಸೊ ಪುರುಷರ ವಿಭಾಗದಲ್ಲಿ ಅಲೆಕ್ಸಾಂಡರ್ ಝೈವರೇವ್ ಅನ್ನೋರು ಏನಿದ್ದಾರಲ್ಲ ಫ್ರೆಂಚ್ ಓಪನ್ ಟೆನ್ನಿಸನ್ನು ಗೆದ್ದಿದ್ದಾರೆ. ಸೊ ಇವು ಕೇಳ್ತಾರೆ PC ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಬೇಕು ಕಂಪಲ್ಸರಿ. ಸೊ ನೆಕ್ಸ್ಟ್ ಬಂದಾಗ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾಗಿ PN ದೇಸಾಯಿ ಅವರು ಆಯ್ಕೆ ಆಗಿರ್ತಾರೆ. ಸೊ ಭಾರತದ 3 ಪಡೆಗಳ ಮುಖ್ಯಸ್ಥರಾಗಿ ಅಂದರೆ CDS ಆಗಿ ಚೀಫ್ ಡಿಫೆನ್ಸ್ ಸೆಕ್ರೆಟರಿ ಅನ್ನೋರು ಏನಿದ್ದಾರಲ್ಲ, ಸೊ ಯಾರು ನೇಮಕ ಆಗಿದ್ದಾರೆ ಅಂದರೆ ಸೊ
NS ರಾಜಸುಬ್ರಹ್ಮಣ್ಯನ್ ಅವರು CDS ಆಗಿ ನೇಮಕ ಆಗಿದ್ದಾರೆ. ಸೊ CDS ಹುದ್ದೆ ಬಗ್ಗೆ ನೋಡೋದಾದರೆ, ಸೊ ಇದನ್ನು 2019ರಲ್ಲಿ ಮಾಡಿ ಇದು ರಚನೆ ಮಾಡಿದ್ದಾರೆ. ಸೊ 2026 ಮೇ 31ರಿಂದ ರಾಜಸುಬ್ರಹ್ಮಣ್ಯನ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಸೊ ಇದು ಏನಿದೆ ಅಲ್ವಾ, ಸೊ ನಿವೃತ್ತ ನ್ಯಾಯಾಧೀಶರಾಗಿರಬೇಕು, 62 ವರ್ಷದೊಳಗಾಗಿರಬೇಕು, 65 ವರ್ಷ ವಯಸ್ಸಿನವರೆಗೆ ಸೇವೆಯಲ್ಲಿ ಮುಂದುವರಿಬೋದು. ಹೀಗೆ ಹಲವಾರು ಇದನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಮಹಾರಾಷ್ಟ್ರದ ಮೊದಲ ಮುಖ್ಯಮಂತ್ರಿಯಾಗಿ ಯಾರು ನೇಮಕ ಆಗಿದ್ದಾರೆ ಅನ್ನೋದನ್ನು ಕೇಳ್ತಾರೆ. ಸೊ ಅಂದರೆ ಮಹಾರಾಷ್ಟ್ರದ ರಾಜಕೀಯದಲ್ಲೇ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಯಾರಂದರೆ ಸುನೇತ್ರ ಪವಾರ್ ಅನ್ನೋರು. ಸೊ ಇತ್ತೀಚೆಗೆ ಯಾರಂದರೆ ಅಜಿತ್ ಪವಾರ್ ಅವರು ತೀರ್ಕೊಂಡಾದ್ಮೇಲೆ ಇವರನ್ನು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ದಾರೆ. ಸೊ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ 2026 ಯಾರಿಗೆ ನೀಡಲಾಗಿದೆ ಅಂದರೆ ಗಾಕ್ರಾ ಮಾರ್ಷಲ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಮೊಜಾಂಬಿಕಾ ದೇಶದವರು ಇವರು. ಸೊ ಶಾಂತಿ ಸ್ಥಾಪನೆಗಾಗಿ ಕೊಡುವಂಥ ಪ್ರಶಸ್ತಿ ಇದು. ಸೊ ಗ್ಲೋಬಲ್ ಟೀಚರ್ ಅವಾರ್ಡ್ 2026 ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ರುಬೆಲ್ನಾಗಿ. ಸೊ ಇವರು ಭಾರತ ದೇಶದ ಒಬ್ಬ ಮಹಿಳಾ ಟೀಚರ್ ಆಗಿದ್ದು, ಸೊ ಹಲವಾರು ಕ್ಷೇತ್ರದಲ್ಲಿ ಇವರು ಹೆಸರನ್ನು ಮಾಡಿದ್ದಾರೆ. ಸೊ ರುಬೆಲ್ನಾಗಿ ಅನ್ನೋರು ಏನಿದ್ದಾರಲ್ವ, ಕಲೆ ಮತ್ತು ವಿನ್ಯಾಸ, ಡಿಸೈನ್ ಸ್ಟುಡಿಯೋ ಮತ್ತು ಪ್ರತಿಷ್ಠಿತ ಪ್ರದರ್ಶನಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಇವರು ಹೆಸರನ್ನು ಮಾಡಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಗ್ರಾಮಿ ಅವಾರ್ಡ್ 2026 ಪಡೆದವರು ಯಾರು? ಸೊ ಗ್ರಾಮಿ ಅವಾರ್ಡನ್ನು ಯಾವ್ದು ಕೊಡ್ತಾರೆ ಅಂದರೆ ಸಂಗೀತ ಕೈ ಕೊಡ್ತಾರೆ. ಸೊ ಸಂಗೀತ ಕೈ ಕೊಡುವಂಥ ಗ್ರಾಮಿ ಅವಾರ್ಡನ್ನು 2026ರಲ್ಲಿ 14ನೇ ದಲೈ ಲಾಮಾ ಅವರಿಗೆ ನೀಡಲಾಗಿದೆ. ಸೊ ಅವರ ಒಂದು ಆಲ್ಬಮ್ ಸಾಂಗ್ ಆಗಿದೆ ಮೆಡಿಟೇಷನ್ ದಿ ರಿಫ್ಲೆಕ್ಷನ್ ಅನ್ನುವಂತಹ ಒಂದು ಆಲ್ಬಮ್ ಸಾಂಗ್ ಏನನ್ನು ಕೊಡಲಾಗಿದೆ. ಸೊ ಗ್ರಾಮಿ ಅವಾರ್ಡನ್ನು ಕೊಡಲಾಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಅಶೋಕ ಚಕ್ರ 2022 ಅವಾರ್ಡನ್ನು ಪಡೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಶುಭಾಂಶು ಶುಕ್ಲಾ ಅನ್ನೋರಿಗೆ ನೀಡಲಾಗಿದೆ. ಸೊ ಇವರು ಏನಿದ್ದಾರಲ್ಲ, ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯರಾಗಿದ್ದು, ಸೊ ಇವರ ಆತ್ಮಚರಿತ್ರೆಯನ್ನು ಕೇಳಬಹುದು, ದ ಸೆಕೆಂಡ್ ಆರ್ಬಿಟರ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ 2026 ವಿಜಯ್ ಹಜಾರೆ ವಿಜೇತ ತಂಡ ಯಾವುದಂತ ಕೇಳಿದ್ದಾರೆ. ಸೊ ಪ್ರತಿ ವರ್ಷ ನಡೆಯುವಂಥ ವಿಜಯ್ ಹಜಾರೆ ಟ್ರೋಫಿಯನ್ನು ಕೇಳ್ತಾರೆ. ಸೊ ಇದರ ವಿಜೇತ ತಂಡ ಬಂದುಬಿಟ್ಟು ವಿದರ್ಭ ತಂಡ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಇದರ ರನ್ನರ್ ಅಪ್ ಬಂದುಬಿಟ್ಟು ಸೌರಾಷ್ಟ್ರ ತಂಡ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ NIA ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ? ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ ಅನ್ನೋದನ್ನು ಕೇಳ್ತಾರೆ. ರಾಕೇಶ್ ಅಗ್ರವಾಲ್ ಅವರು ಇದರ ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ. ಸೊ BSF ಮುಖ್ಯಸ್ಥರಾಗಿ ಪ್ರವೀಣ್ ಕುಮಾರ್ ಅವರು ನೇಮಕವಾಗಿರ್ತಾರೆ. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಸೊ ನೆಕ್ಸ್ಟ್ ಬಂದಾಗ ರಾಮ ಮತ್ತು ಅಯೋಧ್ಯೆ ಅನ್ನುವಂಥ ಕೃತಿಯನ್ನು ಬರೆದವರು ಯಾರು? ಸೊ ಈ ರೀತಿಯಾದಂಥ ಕೃತಿಗಳು ಬರ್ತವೆ ಎಕ್ಸಾಮಲ್ಲಿ. ಸೊ ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳಿ. ಮೀನಾಕ್ಷಿ ಜೈನ್ ಅವರು ಏನಿದ್ದಾರಲ್ವ, ಸೊ ರಾಮ ಮತ್ತು ಅಯೋಧ್ಯೆ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ವಿಶ್ವಸಂಸ್ಥೆಯ ಲಿಂಗ ಸಮಾನತೆಯ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಇತ್ತೀಚೆಗೆ ಏನಿದೆ ಅಲ್ವಾ, ವಿಶ್ವಸಂಸ್ಥೆ ಲಿಂಗ ಸಮಾನತೆಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿತು. ಸೊ ಭಾರತ ದೇಶದ ಮೇಜರ್ ಸ್ವಾತಿ ಅನ್ನೋರು ಏನಿದ್ದಾರಲ್ವ, ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ದಕ್ಷಿಣದ ಸುಡಾನ್ನಲ್ಲಿ ಶಾಂತಿ ಸ್ಥಾಪನೆಗಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇತ್ತೀಚೆಗೆ ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಪಡೆದವರು ಯಾರು ಅನ್ನೋದನ್ನು ಇಲ್ಲಿ ಕೇಳ್ತಾರೆ. ಸೊ RK ಶ್ರೀನಿವಾಸ್ ಕುಮಾರ್ ಅವರು ಏನಿದ್ದಾರೆ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಸಂಗೀತ ಕ್ಷೇತ್ರದ ಕರ್ನಾಟಕದ ಅತಿ ದೊಡ್ಡ ಪ್ರಶಸ್ತಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ 83ನೇ ಗೋಲ್ಡನ್ ಗ್ಲೋಬ್ ಅವಾರ್ಡ್ ಪ್ರಶಸ್ತಿ ಪಡೆದ ಚಿತ್ರ ಯಾವುದಂತ ಕೇಳಿದ್ದಾರೆ. ಸೊ ಇದು ಬೆಸ್ಟ್ ಮೂವಿ ಅಂತ ಬಂದಾಗ ಹ್ಯಾಮ್ಲೆಟ್. ಸೊ ಕಾಮಿಡಿ ವಿಭಾಗದಲ್ಲಿ ಬಂದಾಗ ಒನ್ ಬ್ಯಾಟಲ್ ಆಫರ್ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಸೊ ಆಸ್ಟ್ರೇಲಿಯಾದ ಸೌತ್ ವೆಲ್ಸನ್ ಅವಾರ್ಡ್ ಯಾರಿಗೆ ನೀಡಲಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಭಾರತ ದೇಶದ ಗಣಿತ ತಜ್ಞರಾದ ನಳಿನಿ ಜೋಶಿ ಅವರಿಗೆ ಆಸ್ಟ್ರೇಲಿಯಾದ ಸೌತ್ ವೆಲ್ಸನ್ ಅವಾರ್ಡನ್ನು ನೀಡಲಾಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ 2026 ಟ್ರೈಲರ್ ಅವಾರ್ಡನ್ನು ಯಾರಿಗೆ ನೀಡಲಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಅಮೆರಿಕದ ಟೋಬಿ ಕಿಯರ್ಸ್ ಅವರಿಗೆ ನೀಡಲಾಗಿದೆ. ಸೊ ಇಲ್ಲಿವರೆಗೆ ಭಾರತ ದೇಶದ ಜನರು ಎಷ್ಟು ಜನ ಪಡೆದಿದ್ದಾರೆ? 3 ಜನ. ಇದನ್ನು ನೆನಪಿಟ್ಕೊಳ್ಳಿ, ಕೇಳಬಹುದು. ನೆಕ್ಸ್ಟ್ ಬಂದಾಗ ರೀಕಾಲ್ ಸುಮ್ಮನೆ ನೋಡ್ಕೊಂಡ್ಬಿಡಿ, ಇದನ್ನು ಹೇಳಿರೋದನ್ನು ಇಲ್ಲಿ ಒಂದು ಸ್ವಲ್ಪ ಫೈಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿಯಾಗಿ ವಿಷಯವಾರು ಕೂಡ ಮುಂದಿನ ದಿನಗಳಲ್ಲಿ ಕ್ಲಾಸನ್ನು ಮಾಡುವಂಥ ಕೆಲಸನ ಮಾಡ್ತೀನಿ. ಸೊ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳ್ಕೊಳ್ಳಿ. ಧನ್ಯವಾದಗಳು.